खासकर मैडम भी मौजूद है यहाँ पर। माफी चाहता हूँ, मैडम का भी नाम वीना मैडम जरूर मौजूद है। अभिनंदन स्वागत करता हूँ। अपने 15 ಮ್ಯಾಚ್ में ತಮ್ಮ 15 ಪಂದ್ಯದಲ್ಲಿ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ, 29 ವಿಕೆಟ್ಗಳಿಂದ ಈ ಟೂರ್ನಮೆಂಟ್ ನಲ್ಲಿ ಅದ್ಭುತವಾದ ಬೌಲರ್, ಬೆಸ್ಟ್ ಬೌಲರ್ ಗೋಸ್ ಟು ಪ್ರವೀಣ್ ಪವಾರ್. ಪವರ್ ಪೇಸರ್ ತಂಡದ ಪ್ರವೀಣ್ ಪವಾರ್ ಅವರು ಅವರ ಅನುಪಸ್ಥಿತಿಯಲ್ಲಿ ಸಂತೋಷ್ ರಾಮವಾಡಿ ಅವರು ಆ ಬೈಕ್ ಅನ್ನು 지금 이곳이 아직도 어딘지 몰라 내 본능대로 계속 발걸음 옮기지 남보다 빠르게 차가운 촉을 주어 한 발이면 충분 rest and peace 넌 누워 Butterfly I must be alive 이미 위험해진 내 상황을 realize Butterfly you must keep alive 내게 주어진 마지막 생존의 시간 내가 널 노려봐 with the third crew 내가 널 지켜봐 with the final jewel I'm on the top I'm on the top 최고의 자리 넘어지 못해 this is my block Bang 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 나선 총소리 지금 이 순간이 내 등고 있는 적들은 속이지 또 한 명 탈락 난 안도의 한숨 쉬지 32구역 시범 단지 그리고 파이널 존 걸어온 먼 길에 벗어나는 가만만에 인식해볼서는 기억 속에만 존재하지 우르고 숨을 벅차 고가빠 떨리는 손과 발이 아예 말에 듣지 않자 심장의 시간이 줄어드는 만큼 빨리 뛰는 심장이면 도대체 16 ಪಂದ್ಯದಲ್ಲಿ 639 ರನ್ ಗಳಿಸಿದ ಪವರ್ ಪೇಸರ್ ತಂಡದ ನಾಯಕ ಇಬ್ರಾಹಿಂ ಮುತ್ತಲ್. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಈ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ನ ಅಧ್ಯಕ್ಷರು, ಅದೇ ರೀತಿ ಶ್ರೀಮತಿ ವೀಣಾ ಮೇಡಮ್ ಅವರು ಆ ಒಂದು ಬೈಕ್ ನಲ್ಲಿ ಅದ್ಭುತವಾದ ಅಭಿನಂದನೆಗಳು. ಇಪ್ಪತ್ತಾರು ವಿಕೆಟ್ 342 ರನ್. ಅಭಿನಂದನೆಗಳು. ಫೇರ್ ಪ್ಲೇ ಟೀಮ್ ಐತಿ. ಫೇರ್ ಪ್ಲೇ ಈಗ ಟೀಮ್ ಅವಾರ್ಡ್ಸ್ 14 ತಂಡಗಳಲ್ಲಿ ಎಲ್ಲ ಎದುರಾಳಿ ಆಟಗಾರರಿಗೆ ಸೆಕೆಂಡ್ ಮಾಡೋದು, ಯಾವಾಗಲೂ ಸೋತರು ನಗನಗ್ತಾ ಇರೋದು, ಗೆದ್ರು ನಗನಗ್ತಾ ಇರೋದು, ಇವೆಲ್ಲ ಗುಣಗಳನ್ನ ಆ ತಂಡದವರು ಹೊಂದ್ಯಾರ. ಇವರೆಲ್ಲ ಟಾಪ್ 4 ನಲ್ಲಿ ಬರುವಂತವ್ರು ಕೊನೆ ಕ್ಷಣದಲ್ಲಿ 4ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಜಾರಿದರು. ವೇದಿಕೆ ಮೇಲೆ ಆಮಂತ್ರಿಸ್ತಾ ಇದ್ದೇನೆ. ಈ ನಮ್ಮ ಟೂರ್ನಮೆಂಟ್ ನ 3ನೇ ಬಹುಮಾನಕ್ಕೆ ಪಾತ್ರರಾದವರು ಕೋಡಿ ಹಾಲ್ ಡಿಫೆಂಡರ್. ಅದರ ಮಾಲೀಕರು ಮತ್ತು ತಂಡಗಳು ಬಂದು 3ನೇ ಬಹುಮಾನವನ್ನು ಸ್ವೀಕಾರ ಮಾಡಬೇಕು. ಕೋಡಿ ಹಾಲ್ ಡಿಫೆಂಡರ್.
ಎರಡನೇ ಬಹುಮಾನಕ್ಕೆ ಪಾತ್ರರಾಗಿದ್ದಾರೆ. ಎರಡನೇ ಬಹುಮಾನ ಸೆಕೆಂಡ್ ಪ್ರೈಸ್, ರನ್ನರ್ ಅಪ್ ಪ್ರೈಸ್, ಫೈನಲ್ ವರೆಗೆ ಬಂದು ಸ್ವಲ್ಪದರಲ್ಲೇ ಚಾಂಪಿಯನ್ ಆಗೋದ್ರಲ್ಲಿ ತಪ್ಪಿಸಿಕೊಂಡ್ರು. ನಮ್ಮ ನಗರದ ಸಿಎಂಸಿ ತಂಡ ಪವರ್ ಪೇಸರ್ಸ್ ತಂಡದ ಮಾಲೀಕರು ನಮ್ಮ ನಗರಸಭೆಯ ಸದಸ್ಯರು ಕೂಡಿ ಪವರ್ ಪೇಸರ್ಸ್ ತಂಡವನ್ನು ನಡೆಸಿದ್ದಾರೆ. ಪವರ್ ಪೇಸರ್ಸ್ ದ್ವಿತೀಯ ಬಹುಮಾನ. ಪವರ್ ಪೇಸರ್ಸ್ ತಂಡದವರು ಬಹುಮಾನ ವಿತರಣೆ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ, ಬಹುಮಾನ ಸ್ವೀಕರಿಸಿದ್ದಾರೆ. ಅದರ ಕ್ಯಾಪ್ಟನ್ಗಳು ಖುಷಿಯೊಳಗದಾರ. ಅಮೃತ್ ಬಿಜ್ಜಲ್, ಸುರೇಶ್ ಜಂಗ್ಲಿ, ಮೌಲೇಶ್ ಬಂಡಿವಡ್ಡಾಳ್ ಮತ್ತು ಇಬ್ಬರು ಮಹಿಳಾ ಸದಸ್ಯರು ಎಲ್ಲರೂ ಖುಷಿಯೊಳಗಿದ್ದಾರೆ. ಕೇವಲ ಇಡೀ ಪಂದ್ಯಾವಳಿಯಲ್ಲಿ 3 ಪಂದ್ಯಗಳನ್ನ ಸೋತಂತವರು, ಸುಮಾರು 12 ಪಂದ್ಯಗಳನ್ನ ಗೆದ್ದಂತವರು. ಚಾಂಪಿಯನ್ ತಂಡನ ಅನೌನ್ಸ್ ಮಾಡ್ತೀನಿ. ಅದಕ್ಕಿಂತ ಮೊದಲ ಈ ಚಾಂಪಿಯನ್ ತಂಡಕ್ಕೆ ಬಹುಮಾನವನ್ನು ವಿತರಿಸಲಿಕ್ಕೆ ನಮ್ಮ ಅತಿಥಿ ರೂಪದಲ್ಲಿ ಹಾಜರಿದ್ದಂತ ಅಲಿ ಜನಾಬ್ ಉಸ್ಮಾನ್ ಗನಿ ಹುಮ್ನಾಬಾದ್ ಮತ್ತು ನಮ್ಮ ಶಾಸಕರು, ಅವ್ರ ಧರ್ಮಪತ್ನಿಯವರು ಈ ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿ. ಇದಕ್ಕೆ ಪಾತ್ರರಾದವರು ಡಿಡಿ ಲಯನ್ಸ್, ಅಶೋಕ್ ಚಲವಾದಿ ಮಾಲೀಕತ್ವದ ಡಿಡಿ ಲಯನ್ಸ್ ತಂಡ. ಆ ತಂಡದ ಮಾಲಕರು ಸವಿತಾ ಚಲವಾದಿ, ನಮ್ಮ ಸನ್ಮಾನ್ಯ ಶಾಸಕರು, ಅವರ ಧರ್ಮಪತ್ನಿ, ಅವರ ಪತ್ನಿ ಉಸ್ಮಾನ್ ಗನಿ ಹುಮ್ನಾಬಾದ್ ಬಹುಮಾನ ನೀಡಿ ಗೌರವಿಸ್ತಾ ಇದ್ದಾರೆ. ಬಹುಮಾನ ಜೊತೆ ಫೋಟೋ ಸೆಷನ್ ಸಹಿತ ನೋಡ್ತಾ ಇದ್ದೀವಿ. ಪ್ರಥಮ ಬಹುಮಾನಕ್ಕೆ ಪಾತ್ರರಾದರು ಅವ್ರ ಇಡೀ ಕುಟುಂಬ. ಅವರು ಆಡುವಂತ ಎಲ್ಲಾ ಪಂದ್ಯಗಳನ್ನ ಪಂದ್ಯ ಪ್ರಾರಂಭದಿಂದ ಮುಗಿಯುವವರೆಗೆ ನಿಂತು ಅವರಿಗೆ ಹುರುಪು ಕೊಟ್ಟು ಅವರು ಗೆಲ್ಲುವುದಕ್ಕೆ ಎಲ್ಲ ರೀತಿಯ ಬೆಂಬಲವನ್ನ ನೀಡಿದ್ದಾರೆ. ಕೆಲವೊಂದಿಷ್ಟು ಆಟಗಾರರಂತೂ ಅವರ ಶ್ರೀಮತಿಯವರಿಗೆ ನಮ್ಮ ತಾಯಿ ಹಂಗ ನಮ್ಮ ಜೋಪಾನ ಮಾಡ್ಯಾರ, ಕಾಳಜಿ ಮಾಡ್ಯಾರ ಅಂತ ತಮ್ಮ ಇಂಟರ್ವ್ಯೂದೊಳಗ ಹೇಳ್ಕೊಂಡಿದ್ರು. ಇದೀಗ